ಅಗಲಿದ್ದಾರೆ. ನಮಗೆ ಬಹಳಷ್ಟು ನೋವಾಗ್ತಾ ಇದೆ. ನಾವು ಅವ್ರನ್ನ ಕಳ್ಕೊಂಡು ಬಡವರಾಗಿದ್ದೀವಿ. ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂದಿರ್ತಿದ್ರು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಹಳಷ್ಟು ದುಃಖ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಹಿಂದೆ ಏನಾದರೂ ಭೇಟಿ ಮಾಡಿದ್ದೀರಾ ಸರ್? ನಾನು ಹಲವಾರು ಭೇಟಿ ಮಾಡಿದ್ದೀನಿ. ಮೊನ್ನೆನೇ ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ರು ಕಾರಣದಲ್ಲಿ ಒಂದು ದೂರವಾಣಿ ಕರೆ ಮುಖಾಂತರ ಮಾತಾಡಿದ್ದಾರೆ. ನನಗೆ ಮಾತಾಡಿ ಬಾದ್ಯಾಪುರ ಶಾಲೆಯ ಬಾದ್ಯಾಪುರ ದೊಡ್ಡಿಯ ಹೊಸ ಶಾಲೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಾತನಾಡಿದ್ದಾರೆ. ವಾಗಣಗೇರಿಯನ್ನು ಉನ್ನತೀಕರಣ ಮಾಡಬೇಕು, ಪೇಟಮಾಪುರದಲ್ಲಿ ಸಹ ಒಂದು ಪ್ರೌಢಶಾಲೆಯನ್ನು ತೆರೀಬೇಕು ಮತ್ತು ಚಿಗರೇಳಿಯಲ್ಲಿ ಪ್ರೌಢಶಾಲೆಯನ್ನು ತೆರೀಬೇಕು, ಯರಕೇಳ ತಾಂಡದಲ್ಲಿ ಸಹ ಹೊಸ ಶಾಲೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಅಲ್ಲಿಂದ ಹೇಳಿ ಅದನ್ನು ವಾಟ್ಸಪ್ ಮುಖಾಂತರ ತಾವು ಮಾಹಿತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಬಹಳಷ್ಟು ಸಲ ನನಗೆ ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿರಲಿ ನಮ್ಮ ಹುಡುಗಾದ ನಾವು ಹೇಳಮು ಮಾಡಮು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮೇಲೆ ಭಾಳಷ್ಟು ಕಾಳಜಿ ಉಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಪಾಲಿನ ದೇವರನ್ನ ಇವತ್ತು ಕಳ್ಕೊಂಡಿನಿ ಅಂತಕ್ಕಂಥ ಒಂದು ದುಃಖ ನನಗೆ ಆಗ್ತಾ ಇದೆ. ಸಾಹೇಬರು ಶಾಸಕರಾದ್ಮೇಲೆ ತಮ್ಮಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ಯಾರ? ಬಸ್ ಫ್ರೀ ಅದ, ಕರೆಂಟ್ ಫ್ರೀ ಮಾಡ್ಯಾರ, ಎಲ್ಲ ಅಕ್ಕಿ ಫ್ರೀ ಮಾಡ್ಯಾರ, ಎಲ್ಲೇ ಹೋಗಾಕ ಎಲ್ಲ ಫ್ರೀ ಮಾಡ್ಯಾರ. ಅವ್ರಿಗೆ ಪರಮಾತ್ಮ ಕೊಡಬಾರ್ದು ಕೊಟ್ಟಾನ. ಈಗ ಎಲ್ಲರ ಕಲ್ತು ತಂದಿ ಸತ್ತಿಲ್ಲ ಮಗ ಸತ್ತ ತಂದಿ ಕೊಟ್ಟಾರ. ನಿಮ್ಮ ಓಟ್ ಹಾಕ್ಬೇಕು ಅವ್ರಿಗೆ. ವೆಂಕಟಪ್ಪನಾಯಕ್ ಸಾಹೇಬ್ರು ನಿಮ್ಮೆಲ್ಲರನ್ನ ಅಗಲಿ ಹೋಗ್ಯಾರ. ತಮ್ಗೇನು ಅನಿಸ್ತದೆ? ತಿಂಗಳು 2,000 ರೂಪಾಯಿ ಬರ್ತಾ ಇತ್ತು, ಬಸ್ ಫ್ರೀ ಮಾಡಿದ್ರು. ಯಾರು ಮಾಡಿಲ್ಲ, ರಾಜ ವೆಂಕಟಪ್ಪನಾಯ್ಕೆ ಮಾಡ್ಯಾನ. ಯಾರು ಸಾಧಾರಣ ಯಾರು ಮಾಡಿಲ್ಲ, ಮಾಡ್ಯಾನ. ನೀವು ಮುಂಜಾನೆ ಎಷ್ಟೊತ್ತಿಗೆ ಬಂದಿರಲಿಲ್ಲ ದರ್ಶನ ಮಾಡಕ? ದರ್ಶನ ಮಾಡ್ಕೊಂಡ್ ಬಂದ್ರ ನಮ್ಮ ಯಾವ ಊರು ಬಂದಿರಿ? ನಾವು ನದಿಗಲ್ಲಿನ ದರ್ಶನ ಆಗ್ಯದ, ಇಲ್ಲಿನ ದರ್ಶನ ಆಗ್ಯದ. ಮಗನ ಆರಿಸಿ ತರ್ಬೇಕು ನೋಡ್ರಿ, ಮಗನ ಆರಿಸಿ ತರ್ಬೇಕು. ರಾಜ ತರ್ಬೇಕು. ಯಾವ ರೀತಿ ಇತ್ತು? ಯಾವ ರೀತಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾವು ಒಂದೇ ತಾಯಿ ಮಕ್ಕಳು ತಂದಿದ್ದೀವಿ. ಅವರು ನೇರ ನುಡಿ. ಯಾಕಂತಂದ್ರೆ ಅವರು ಹಿಂದೊಂದು ಮುಂದೊಂದು ಆಡ ರಾಜಕಾರಣಿ ಅಲ್ಲ. ಇವತ್ತಿನ ದಿನಮಾನಗಳಲ್ಲಿ ನೇರ ನುಡಿ ಆಡ್ತಕ್ಕಂಥ ರಾಜಕಾರಣಿಗಳು ಭಾಳ ಕಮ್ಮಿ. ಅಂಥದ್ರಲ್ಲಿ ಇವರು ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಸಮೀಪದ ವ್ಯಕ್ತಿ ತಪ್ಪು ಮಾಡಿದರೆ ನೀವು ತಪ್ಪು ಮಾಡಿದಂತಕ್ಕಂಥ ಹೇಳ್ತಕ್ಕಂಥ ಒಂದು ಮನೋಭಾವ ಉಳ್ಳಂಥ ವ್ಯಕ್ತಿ ಯಾರಾದರೂ ಸನ್ಮಾನ್ಯ ರಾಜ ವೆಂಕಟಪ್ಪನಾಯಕರು. ನಾವು ಕೂಡ 23 ವರ್ಷ ನಾವು ಕಾಂಗ್ರೆಸ್ನಲ್ಲಿದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ. ಅವರ ಆಶೀರ್ವಾದದಿಂದ ತಾಲೂಕ್ ಪಂಚಾಯತ್ 2 ಸಲ ಮೆಂಬರ್ ಆಗಿ ಅಧ್ಯಕ್ಷರಾಗಿ ರಾಜಕೀಯ ಏನಾದರೂ ನಮ್ಮ ಕಲಿಸ್ಕೊಟ್ಟಿದ್ದು ಅವರ ನಡೆನುಡಿಗಳು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದಾದ್ರೆ ಅವರು ರಾಜ ವೆಂಕಟಪ್ಪನಾಯಕರು ಅಂತ ಹೇಳಕ್ಕೆ ಬಯಸ್ತೀನಿ. ಏನೋ ಅನಿವಾರ್ಯ ಕಾರಣಗಳಿಂದ ಇವತ್ತು ಮನೆಗೆ ಒಂದೇ ಹೊಟ್ಟೆ ಬಿಟ್ಟಿದ್ದ ಅಣ್ಣತಮ್ಮರೇ ಬೇರೆ ಆಗ್ತದೆ. ಅಂಥದ್ರಾಗ ರಾಜಕಾರಣಿಗಳು ದೂರ ಆಗೋದು ಕಲಿಯೋದು ಇದೆಲ್ಲ ಒಂದು ರಾಜಕಾರಣದ ಒಂದು ಗುಣ ಇದು. ಹಂಗಾಗಿ ನಾವು ದೂರ ಆಗಿರ್ಬೋದು. ಬಟ್ ವೈಯಕ್ತಿಕವಾಗಿ ನಾನು ಅವರ ಅಪ್ಪಟ್ಟ ಅಭಿಮಾನಿ. ಅವರ ಒಂದು ನಾನು ಒಂದು ಯಾವ ಥರ ಒಂದು ಕಳ್ಳು ಸಂಬಂಧಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇದ್ದೀವಿ. ಇವತ್ತು ಬಿಟ್ಟು ಬಂದೀವಿ. ಇವತ್ತು ಅವರು ಅಗಲಿಕೆಯಿಂದ ಇಡೀ ನಮ್ಮ ಸುರಪುರ ತಾಲೂಕಿಗೆ ಪೂರ ದುಃಖಭರಿತಾಗಿ ಅವ್ರನ್ನ ಕಳ್ಕೊಂಡು ಬಡವಾಗ್ಯದ ಅಂತ ಹೇಳಿದ್ರು.
ದಯವಿಟ್ಟು ಯಾರು ಎಲ್ಲರೂ ತಮ್ಮ ತಮ್ಮ ಜಾಗಗಳಲ್ಲಿ ನಿಂತ್ಕೊಳ್ಳಿ. ಯಾರು ದಯವಿಟ್ಟು ಮಾತನಾಡುವ ಮಾಡಬೇಕು. ಮತ್ತೊಬ್ಬರ ಮೇಲೆ ಬೀಳು. ದಯವಿಟ್ಟು ಪ್ಲೀಸ್ ಯಾರು ಬ್ಯಾರಿಕೇಡ್ ಮೇಲೆ ದಾರ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಅದಕ್ಕೆ ಬಂದೀವಿ.